ಕಾಂತಿ ಜಾತಕದಲ್ಲಿ ವಾಟ್ಸ್ ರಾಂಗ್? ಏನಾಯ್ತು ಜೋಶಿ ಅವರೇ? ಅಮ್ಮ, ಬಾಬು ಜೊತೆ ಈ ಹುಡುಗಿ ಮದುವೆ ಸಾಧ್ಯನೇ ಇಲ್ಲ. ಯಾಕೆ ಜೋಶಿಗಳೇ, ಏನಾಯ್ತು? ಕಾಂತಿ ಜಾತಕದಲ್ಲಿ ಕುಜದೋಷ ಇದೆ. ಈ ಹೆಣ್ಣಿನ ಜಾತಕದಲ್ಲಿ ಕುಜದೋಷ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಬಾಬು ಕಾಂತಿ ಜೊತೆ ಮದುವೆ ಮಾಡ್ಕೊಳ್ಳೋದನ್ನ ಮರ್ತು ಬಿಡು, ಹೊರಗಟ್ಟಿ. ಮಾಮ್ ಮಾಮ್ ನನ್ನ ಮಾತು ಕೇಳಿ ಚಿಕ್ಕಮ್ಮ. ಯಾಕ್ರಿ ಜೋಶಿ ಅವರೇ, 5,000 ರೂಪಾಯಿ ಕೊಟ್ಟಿದ್ದಲ್ಲ, ಯಾಕೆ ಹೀಗೆ ಮಾಡಿದ್ರಿ? ಅದು ನೀವು 5,000 ಕೊಟ್ಟು ಹೋದ್ರಿ, ಆಮೇಲೆ ಮಂಜು ಅವ್ರು ಬಂದು 10,000 ಕೊಟ್ಟು ಕುಜದೋಷ ಇರೋ ಜಾತಕ ಬರೀರಿ, ಮದುವೆ ನಿಲ್ಲಿಸ್ಬೇಕು ಅಂದ್ರು. ಅದಕ್ಕೆ ಏನು, ಮಂಜು ನಿಮಗೆ 10,000 ರೂಪಾಯಿ ಕೊಟ್ರಾ? ಹ್ಞೂ ಹೌದು. ಕಾಂತಿ ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿತ್ತು. ಅವಳಿಗೆ ಈ ದೋಷ ಗೀಷ ಏನೂ ಕಟ್ಟೋದಿಲ್ಲ. ನೀವೆಲ್ಲ ಯೋಚನೆ ಮಾಡ್ಬಿಡಿ, ಸುಮ್ಮನೆ ಇದ್ಬಿಡಿ ಅಷ್ಟೇ. ಹಾಗಂತ ಇಷ್ಟೆಲ್ಲ ಗೊತ್ತಾದ್ಮೇಲೂ ನಾವು ಮುಂದುವರಿಯೋಕ್ಕಾಗುತ್ತಾ? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನೋಡಿ, ಇದರಲ್ಲಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನೀವೇನು ಮಾಡ್ತಿರೋ, ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ಕಾಂತಿ ಜಾತಕದಲ್ಲಿ ಕುಜದೋಷ ಇದ್ದಿದ್ದು ಸುಳ್ಳು ಅಂತ ಆಗಬೇಕು. ತಗೊಳ್ಳಿ. ಒಂದು ನಿಮಿಷ, ಎಲ್ಲರೂ ಬನ್ನಿ ಇಲ್ಲಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ನಿಮಗೆ ಒಂದು ಶುಭ ಸುದ್ದಿ ತಿಳಿಸೋದಿದೆ. ನೋಡಿ, ಕಾಂತಿ ಅವ್ರ ನೋಡಿದಾಗ ಕುಜದೋಷ ಕಂಡಿದ್ದು ನಿಜ. ಆದರೆ ಈಗ ಅದ್ರ ಮೇಲೆ ಅತ್ಯಂತ ಶುಭಗ್ರಹವಾದ ಗುರುವಿನ ದೃಷ್ಟಿ ಇದೆ. ಕಾಂತಿ ಜಾತಕದಲ್ಲಿ ಕುಜದೋಷ ಇದ್ರೂ ಅದರಿಂದ ಯಾವುದೇ ರೀತಿ ಕೆಟ್ಟ ಪರಿಣಾಮ ಆಗಲ್ಲ. ಹಾಗಾದ್ರೆ ಈಗ ಕಾಂತಿನ ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅಲ್ಲ? ಖಂಡಿತ ತೊಂದರೆ ಇಲ್ಲಮ್ಮ. ಆರೋಗ್ಯ, ಸಂಪತ್ತು, ಸಂತಾನ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗುತ್ತೆ. ಮದುವೆ ಮುಹೂರ್ತ ಯಾವತ್ತು ಇಟ್ಕೋಬಹುದು ಅಂತ? ಬಾಬು ಜಾತಕದ ಪ್ರಕಾರ ಗುರುಬಲ ಇರೋದು 1 ವಾರ ಅಷ್ಟೇ. ಅಷ್ಟರಲ್ಲಿ ಮದುವೆ ಮಾಡಿಬಿಡಬೇಕು ಅಷ್ಟೇ. ನಾಳೆ ನಾಡಿದ್ರಲ್ಲಿ ಒಂದು ಸಣ್ಣ ಎಂಗೇಜ್ಮೆಂಟ್ ಪಾರ್ಟಿ ಮನೇಲಿ ಇಟ್ಕೊಂಡ್ಬಿಡೋಣ. ಕೊಡ್ರಿ ಸೇ ಬಾಬು. ನಾಚಿಕೆ ನೋಡು. ಕಾಂತಿನ ನೀವೇ ಮದುವೆ ಆಗ್ತಿದ್ದೀರೋ ಅನ್ನೋ ವಿಷಯ ಅವಳಿಗೆ ಗೊತ್ತೇ ಇಲ್ಲ. ಮಿಸ್ಕಮ್ಯುನಿಕೇಶನ್ ಅಂತಾರಲ್ಲ, ಅದೇ ಇಲ್ಲ ಆಗಿರೋದು. ನೀವೆಲ್ಲರೂ ಮೋಸ ಹೋಗಿದ್ದೀರಾ. ಆದರೆ ಕಾಂತಿನೇ ಮದುವೆ ಒಪ್ಪಿಗೆ ಕೊಟ್ಟಿದ್ದಾಳಲ್ಲ? ಕಾಂತಿ ಒಪ್ಪಿಗೆ ಅಂತ ಹೇಳಿರೋದು ನಿಮ್ಮ ಮದುವೆ ಆಗ್ತಿರೋದು ಗಜಲಕ್ಷ್ಮಿ ಜೊತೆ ಅಂತ ಅಂದ್ಕೊಂಡು, ಆದರೆ ನೀವೆಲ್ಲ ಅಂದ್ಕೊಂಡಿರೋದು ಕಾಂತಿ ನಿಮ್ಮ ಜೊತೆ ಮದುವೆ ಆಗಕ್ಕೆ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ. ನೀವೇ ಒಳೊಳಗೆ ಏನೋ ಭ್ರಮೆ ಇಟ್ಕೊಂಡು ಸಂತೋಷ ಪಡ್ತಾ ಇದ್ದೀರಾ. ಆದರೆ ಇದು ನಿಮ್ಗೆ ಹೇಗೆ ಗೊತ್ತು? ಹೇಗಂದ್ರೆ ನಾನು ಕಾಂತಿ ಜೊತೆ ಮಾತಾಡಿದ್ದೀನಿ. ನೀವು ಗಜಲಕ್ಷ್ಮಿ ಜೊತೆನೇ ಮದುವೆ ಆಗ್ತಿದ್ದೀರಾ ಅನ್ಕೊಂಡೆ ಅವಳು ಮಾತಾಡ್ತಿದ್ದಾಳೆ. ನಾನು ಇನ್ನೊಂದ್ಸಲ ಅವಳ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೋತೀನಿ. ನಾವು ಗಾಯತ್ರಿ ಆಂಟಿ ಮನೇಲಿದ್ದೀವಿ. ಇಲ್ಲಿ ಬಾಬು ಅವ್ರ ಜಾತಕ ತೋರ್ಸಕ್ ಬಂದಿದ್ವಿ ಅಕ್ಕ. ಗೊತ್ತಾಯ್ತು, ಸೀತಮ್ಮ ಈಗ ತಾನೇ ಹೇಳಿದ್ರು. ಆದರೂ ಎಲ್ಲ ಮನ್ಸಲ್ಲಿ ಅನ್ಕೊಂಡಿರೋ ಹಾಗೆ ನಡಿಬೇಕಲ್ಲ ಅಕ್ಕ. ನಡೀತೆ ಏನು ಐಶ್ವರ್ಯ? ಅಬ್ಬು ಅವರು ಏನಾದರೂ ಇಷ್ಟಪಟ್ರೆ ಅವ್ರ ಅಮ್ಮ ಅದಕ್ಕೆ ಬೇಡ ಅಂತ ಹೇಳಲ್ಲ. ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳ್ತಿದ್ಯಾ, ಜಾತಕನೂ ಸರಿ ಬಂದಿದೆ, ಇನ್ನೇನು ಸಮಸ್ಯೆ?